ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಆಡ್ತಿದ್ದೀವಿ ಫಾರ್ಮಿಂಗ್ ಸಿಮ್ಯುಲೇಟರ್ 18 ಅಂತ, FS18 ಅಂತ. ಸೊ ಇದು ತುಂಬ ಚೆನ್ನಾಗಿರೋ ಫಾರ್ಮಿಂಗ್ ಗೇಮು. ನೋಡಿ ನೀವು ಕೂಡ ಹೆಂಗಿದೆ ಅಂತ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಗೇಮ್ನ. ಸೊ ಇದನ್ನು ಆಟೋಮೆಟಿಕ್ ಆಗಿ ಬೇರೆ ಟ್ರ್ಯಾಕ್ಟರ್ಸ್ ಹೋಗೋಣ. ರಿವರ್ಸ್ ತೊಗೊಂಡು ಇದು ಕನೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗೋಣ. ಅಲ್ಲಿ ಅದು ಫೋನ್ ಮಾಡುತ್ತೆ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡೋಣ ಈ ಗಾಡಿನ. ಆದಮೇಲೆ ನೆಕ್ಸ್ಟ್ ಟ್ರ್ಯಾಕ್ಟ್ರಿ ಹೋಗೋಣ. ಇದು ಚೆನ್ನಾಗಿರೋ ಟ್ರ್ಯಾಕ್ಟ್ರಿ ಆ್ಯಂಡ್ ವೆರಿ ಕಾಸ್ಟ್ಲಿ ಟ್ರ್ಯಾಕ್ಟ್ರಿ ಕೂಡ. ಸೊ ಇವಾಗ ಇದು ಗ್ರೀನ್ ಕಲರ್ ಮಷೀನ್ ಬಂದ್ಬಿಟ್ಟು ಇಲ್ಲಿರೋ ಗ್ರೀನ್ ಕಲರ್ ಮಷೀನ್ ಬಂದ್ಬಿಟ್ಟು ಇಲ್ಲಿರೋ ಗ್ರೀನ್ ಕಲರ್ ಮಷೀನ್ ಬಂದ್ಬಿಟ್ಟು ಬೀಜ ಬಿತ್ತಕ್ಕೆ, ಆಮೇಲೆ ರೆಡ್ ಕಲರ್ ಮಷೀನ್ ಬಂದ್ಬಿಟ್ಟು ಬೀಜನ ಈ ಥರ ತೆಗಿಯೋಕ್ಕೆ. ಸೊ ಬ್ಯಾಗ್ ಬಂದು ಕನೆಕ್ಟ್ ಮಾಡಿಕೊಂಡು ಈ ಥರ ಹೇಳ್ಕೊಂಡು ಆಗಲಿಲ್ಲ, ಯಾಕಂದರೆ ಇದನ್ನು ಪ್ರೆಸ್ ಮಾಡಬೇಕು ಸಣ್ಣ, ಆಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಆದಮೇಲೆ ಆಟೋಮೆಟಿಕ್ ಆಗಿ ಹೋಗೋಣ. ಅಷ್ಟೇ ಆಟೋಮೆಟಿಕ್ ಹಾಕ್ತಿದ್ದೀನಿ, ಅದಾಗದೇ ಆಗ್ತಾ ಇರುತ್ತೆ. ಅದಕ್ಕೂ ಕಾಸು ಖರ್ಚಾಗುತ್ತೆ. ಫ್ರೀಯಾಗಿ ಆಟೋಮೆಟಿಕ್ ಆಗ್ತಾಯಿದೆ, ಆಗೋದಿಲ್ಲ. ಇದನ್ನು ತೊಗೊಂಡು ನಾವು ಈ ಕಡೆ ಬರೋಣ. ಈ ಕಡೆ ಗ್ರೀನ್ ಸ್ಟೋರೇಜ್ ಆಗ್ತಿರುತ್ತೆ. ಈ ಕಡೆ ಬಂದರೆ ಆಮೇಲೆ ಗ್ರೇನು ಹಾಕಬೇಕು. ಈ ಥರ ಹಾಕುತ್ತೆ. ಸೊ ಫುಲ್ ಹಾಕೈತೆ. ನಾವಿಲ್ಲಿ ಗ್ರೀನ್ ಸ್ಟೋರೇಜ್ ಹತ್ರ ಹೋಗ್ಬಿಟ್ಟು ಇದು ಸ್ಟೋರ್ ಮಾಡ್ಕೋಬೇಕು. ಸೊ ಈ ಟ್ರಾಲಿ ತುಂಬ ಚಿಕ್ಕದಾಗೈತೆ, ಹೊಸ ಟ್ರಾಲಿ ತೊಗೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಶಾಪ್ ಬಟನ್ ಐತೆ. ಶಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಟ್ರ್ಯಾಕ್ಟರ್ಸ್, ಹಾರ್ವೆಸ್ಟರ್ಸ್, ಹೆಡರ್ಸ್, ಟಿಪ್ಪರ್ಸಲ್ಲಿ ಸ್ವಲ್ಪ ದೊಡ್ಡದು ಟಿಪ್ಪರ್ ಇಸ್ಕೋಬೇಕು ಅಷ್ಟೇ. ಇವಾಗ 24,000 ಇದೆ, ಇದನ್ನು ಇಸ್ಕೊಳ್ಳೋಣ. ಓಕೆನಾ? ಇದನ್ನು ಸೆಲ್ ಮಾಡಿದ್ರೆ ಬರೀ 6,000 ಬರುತ್ತೆ, ಸಾಕಾಗೋದಿಲ್ಲ. ಸೊ ಬ್ಯಾಕ್ ಬಂದಾದಮೇಲೆ ಇವಾಗ ಹೋಗೋಣ. ಮತ್ತು ಗ್ರೀನ್ಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಇದು ಏನಂದರೆ ಇಲ್ಲಿ ಮೂಟೆ ಇಕ್ಕಿರೋ ಜಾಗ ಏನಂದರೆ ಅದು ಸೀಡ್ಸು. ಸೆಕೆಂಡ್ ಟೈಮ್ ಕಲೆಕ್ಷನ್ ಮಾಡ್ತೀವಿ ಇವಾಗ. ಅಷ್ಟೇ ಫುಲ್ಲಾಗೈತೆ. ಸೊ ಇವಾಗ ನಾವು ಹೋಗಿ ಇಲ್ಲಿ ಫಿಲ್ ಮಾಡೋಣ. ಅಷ್ಟೇ. ಸೊ ನಾವು ಇವಾಗ ಹೇ ಬೇಲ್ ಮಾಡೋ ಮಷೀನ್ನ ತಗೋಬೇಕು. ಇದನ್ನು
ತುಂಬ ಕಾಸ್ಟ್ಲಿ ಆಗೈತೆ. ಇದು ಬರೀ ಗ್ಯಾಸಲ್ಲಿ ಮಾಡುತ್ತೆ ಅಷ್ಟೇ. ಇದು ಗ್ಯಾಸ್ ಎಲ್ಲ ಇದನ್ನು ಮಾಡೋಕ್ಕೆ ಇದು ತೊಗೋಬೇಕು ನಾವು. ಇದನ್ನ ತೊಗೋಬೇಕು. ಅಲ್ಲಿ 65,000. ಸೊ ಅದಕ್ಕೆ ನಾವು ಸ್ವಲ್ಪ ಗ್ರೇನ್ಸ್ ಎಲ್ಲ ಮಾಡಿದ್ರೆ ಕಾಸು ಬರುತ್ತೆ. ಸೊ ಇಲ್ಲಿರೋ ಗ್ರೇನ್ಸ್ ತೊಗೊಂಡು ಹೋಗೋಣ. ಸೊ ತೊಗೊಂಡು ಹೋಗೋಣ. ಸೊ ಇವಾಗ ಸದ್ಯಕ್ಕೆ ಅಕೌಂಟಲ್ಲಿ 24,600 ಸ್ವಲ್ಪ ಕಡಿಮೆ ಆಗ್ತೈತೆ. ಸೊ ಹಂಗೆ ನಾವು ಇವಾಗ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವೇ ಕೆಲಸ ಮಾಡಬೇಕು. ಸೊ ಆಟೋಮೆಟಿಕ್ AI ಕೊಡಬಾರ್ದದು. ಅಷ್ಟೇ. ಸೊ ಎಲ್ಲಿಗೆ ಹೋದರೆ ಪ್ರೈಸಿಗೆ ಹೋದರೆ ಯಾವ್ದು ಜಾಸ್ತಿ ಐತೆ ಯಾವ್ದು ಕಡಿಮೆ ಐತೆ ಅಂತ ನೋಡ್ಬೋದು ನೀವು. ಸೊ ಸದ್ಯಕ್ಕೆ ತುಂಬ ಜಾಸ್ತಿ ಇರೋದು ವೂಲ್ ಮಾಡೋಕ್ಕೇ ನಾನು ಅದನ್ನು ತೊಗೊತಾ ಇದ್ದೀನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಹೋಗಿ ಶೀಪ್ಸ್ನ ತೊಗೊಂಬರೋಣ ಸಾಕೋಕ್ಕೆ. ಏನಕ್ಕೆ ಬಂತು ಸನ್ಫ್ಲವರು? ಮತ್ತೆ ಇವಾಗ ಹೋಗಿ ಮತ್ತೆ ಅನ್ಲೋಡ್ ಮಾಡ್ಕೊಂಡು ಬರ್ಬೇಕು ಫ್ರೆಂಡ್ಸ್. ಸೊ ನಮ್ಮ ಟ್ಯಾಂಕ್ ದೊಡ್ಡ ಟ್ಯಾಂಕ್ ಐತಲ್ಲ, ಅದರಲ್ಲಿ ಎಷ್ಟಿದೆ ಅಂದರೆ ಇದನ್ನು ಚೆಕ್ ಮಾಡಬೇಕು. ಸೊ ಸ್ಟೋರೇಜಲ್ಲಿ ವೀಟ್ ಬಂದ್ಬಿಟ್ಟು 16,000 kgs ಇದೆ. ಸೊ ಕೌಸ್ 0 ಐತೆ. ಶೀಪ್ 5 ಐತೆ. ಸೊ ಶೀಪ್ 5 ಐತೆ, ಆದ್ರೂ ಇನ್ನೂ ಹೋಗಿ ತೊಗೊಂಬರ್ಬೇಕು. ಸೊ ನಾವು ಇವಾಗ ಈ ಟ್ರಾಲಿನ ಇಲ್ಲೇ ಬಿಟ್ಟು ಡಿಸ್ಕನೆಕ್ಟ್ ಮಾಡಿ ಹೋಗೋಣ ಫ್ರೆಂಡ್ಸ್ ತೊಗೊಂಬರೋಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ಅದಾಗದೇ ಆಗ್ತಾಯಿದೆ. ಸೊ ಇದಾದಮೇಲೆ ಇಲ್ಲಿ ಇದನ್ನು ಹಾಕಬೇಕು. ಒಂದು ಸೋಯಿಂಗ್ ಮಷಿನ್ ಹಾಕಬೇಕು. ಸೊ ಇದನ್ನು ಕನೆಕ್ಟ್ ಮಾಡಿಕೊಂಡು ಹೋಗಿ ನಾವು ಶೀಪ್ನ ತೊಗೊಂಬರೋದು. ಸೊ ಆ ಮಷಿನ್ ಹಾರ್ವೆಸ್ಟಿಂಗ್ ಮಷಿನ್ದು ಕೆಲಸ ಆಗೈತೆ, ಅದಕ್ಕೆ ಅದು ಪಾಡೋದು ಅದು ನಿಂತ್ಕೊಂಡೈತೆ, ಆಫ್ ಆಗಿದ್ದು ಕೂಡ. ಸೊ ಇದು ಸ್ವಲ್ಪ ಟ್ಯಾಕ್ಟ್ರಿ ಎಲ್ಲ ಬೇಗ ಹೋಗೋದಿಲ್ಲ. ಸೊ ಅದಕ್ಕೆ ಒಂದು ಟ್ರಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇದು ಟ್ರಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ 75,000ಗೆ. ಅದಕ್ಕಿಂತ ಮುಂಚೆ ನಾವು ಇದನ್ನು ತೊಗೋಬೇಕು, ಲೋಡಿಂಗ್ ವ್ಯಾಗನ್ ಫ್ರೆಂಡ್ಸ್. ಅದಾದಮೇಲೆ ಶೀಪು ನಮಗೆ ಹುಲ್ ಕೊಡುತ್ತೆ. ಹುಲ್ಲನ್ನು ತೊಗೊಂಡೋಗ್ಬಿಟ್ಟು ನಾವು ಮಾರ್ಬೋದು. ಸೊ ಈ ಗೇಮಲ್ಲಿ ಇಂಡಿಕೇಟರ್ ಇಲ್ಲ. ಸೊ ಇಲ್ಲಿ ಬಂದು ನೀವು ಸ್ಟಾಪ್ ಮಾಡಿದ್ರೆ ಬೈ ಮಾಡ್ಬೋದು ನೀವು. ಕರೆಕ್ಟಾಗಿ ಬಂದಿದ್ದೀವಲ್ಲ ಜಾಗ ಅಂತ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ಕರೆಕ್ಟಾಗಿ ಬಂದಿದ್ದೀವಿ. ಅಂದರೆ ಏನು ಗೊತ್ತಿಲ್ಲ. ಶೀಪು ಡೆಲ್ಲಿ ಎಲ್ಲಿಗೋ ಹೋಗ್ತಾ ಇದೆ ಫ್ರೆಂಡ್ಸ್. ಮತ್ತೆ ಅಲ್ಲಿ ಶೀಪ್ ಶೆಡ್ ಹತ್ರ ಹೋಗ್ಬಿಟ್ಟು ಶೀಪ್ ತೊಗೊಂಡು
ಸೊ ನಮ್ಮದು ಫಾರ್ಮ್ ಲ್ಯಾಂಡ್ ಬಂದ್ಬಿಟ್ಟು ಬರೀ 3 ಇರೋದು. ಇಲ್ಲಿ ಗ್ರೀನ್ ಕಲರ್ ಐತಲ್ಲ, ಇಲ್ಲಿ ಹೂಲ್ ಥರ ಅದು, ಆಮೇಲೆ ಆ ಕಡೆ ಅದು ಇವಾಗ ಹಾರ್ವೆಸ್ಟ್ ಮಾಡಿದ್ವಲ್ಲ ಅದು, ಆಮೇಲೆ ಇವಾಗ ಬಿತ್ತಕ್ಕೆ ಹೋಗ್ಬೇಕಲ್ಲ ಅದು, 3 ಲ್ಯಾಂಡ್ಸ್ ಇದೆ ನಮಗೆ. ಸೊ ನೈಟ್ ಟೈಮ್ ಆಯಿತು, ಹೆಡ್ಲೈಟ್ ಆನ್ ಆಯಿತು, ಎಲ್ಲ ಗಾಡಿದಲ್ಲಿ ಹೆಡ್ಲೈಟ್ ಆನ್ ಆಗುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮೇಲ್ಗಡೆ ಟ್ರೈನ್ ಹೋಗ್ತಿದೆ, ಕಾಣಿಸ್ಬೋದು ನಿಮಗೆ ಚೂರು. ಸೊ ಇವಾಗ ಇದ್ರದ್ದು ಕೆಲಸ ಆಗಿದೆ, ನಾವು ಹೋಗಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೋಡಬೇಕು ಏನಾಗುತ್ತಂತ. ಸೊ ಶೀಪು ಇವಾಗ ಇದರಲ್ಲಿ 5 ಇದೆ, 1 ಹಿಡ್ಕೊಳೋಣ. ಆಮೇಲೆ ಇವಾಗ ಮರ್ತೋದೆ, ಇದನ್ನು ಪ್ರೆಸ್ ಮಾಡಬೇಕು ಅಂತ ಮರ್ತೋದೆ. ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ. ಶೀಪ್ ಒಂದೈತೆ, ಇನ್ನು ಇವಾಗ 24,000 ಎಷ್ಟು ತೊಗೋಬೋದೋ ಅಷ್ಟು ತೊಗೊಂಬರೋಣ. ಸೊ ತೊಗೊಂಬರೋಣ. ಅಂದರೆ ಇದು ವೆಹಿಕಲ್ ತುಂಬ ನಿಧಾನಕ್ಕೆ ಹೋಗುತ್ತೆ, ನಿಮಗೆ ಗೊತ್ತಿರ್ಬೋದು. ಸೊ ಇಲ್ಲಿ ಮತ್ತೆ ಬಂದ್ವಿ, ಇದನ್ನು ಪ್ರೆಸ್ ಮಾಡಬೇಕು. 3,500 ಒಂದು ಶೀಪು. ಸೊ ಎಷ್ಟು ತೊಗೋಬೋದು ಅಷ್ಟು ತೊಗೊಳೋಣ. ಸೊ ನಾವು ಇವಾಗ ಎಷ್ಟು ತೊಗೊಂಡಿದ್ದೀವಿ ಅಂದರೆ 2, 4, 6 ತೊಗೊಂಡಿದ್ದೀವಿ ಶೀಪ್ನ. ಆಮೇಲೆ ಒಂದು ಶೀಪ್ ನಮ್ಗೆ ಆಲ್ರೆಡಿ ಸಿಕ್ಕಿತ್ತು. ಸೊ ನಾವು ಈ ಶೀಪ್ ತೊಗೊಂಡಾದ್ಮೇಲೆ ಇವಾಗ ಹೋಗೋಣ ಮತ್ತೆ ಶೆಡ್ಗೆ. ಸೊ ಹೋಗ್ತಾ ಇದ್ದೀನಿ ನಾನು ಶೆಡ್ಗೆ ಇವಾಗ. ಸೊ ಫ್ರೆಂಡ್ಸ್ ಇವಾಗ ಫಾರ್ಮ್ ಹತ್ರ ಬಂದಿದ್ದೀವಿ. ಇವಾಗ ಶೀಪ್ಸ್ನ ಅನ್ಲೋಡ್ ಮಾಡೋಣ. ನೋಡಿ ಫ್ರೆಂಡ್ಸ್ 11 ಶೀಪ್ ಇದೆ ಇವಾಗ ನಮ್ಮ ಹತ್ರ. ಸೊ ಇದನ್ನು ಸ್ವಲ್ಪ ಮುಂದ್ಗಡೆ ಬೇರೆ ಕಡೆ ಬಿಡೋಣ, ಯಾಕಂದರೆ ಇಲ್ಲಿದ್ದರೆ ತೊಂದರೆ ಆಗ್ಬೋದು ನಮ್ಮ ಶೀಪ್ಸು, ಮತ್ತು ಇವಾಗ ಫುಡ್ ಹಾಕುವಾಗ ಶೀಪ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ನಾವು ಯಾವಾಗಲೂ ವೀಟ್ನೇ ಬೆಳಿಬೇಕು. ವೀಟನ್ನು ಬೆಳೆದ್ರೆ ಸ್ವಲ್ಪ ಪೌಡರ್ ಥರ ಕೆಳಗಡೆ ಬಿದ್ದಿದೆಯಲ್ಲ, ಅದರಿಂದ ನಾವು ಇದನ್ನು ತೊಗೋಬೋದು, ಫುಡ್ಡನ್ನು ಹಾಕ್ಬೋದು ಶೀಪ್ಸ್ಗಳಿಗೆ ಮತ್ತು ಕೌಗಳಿಗೆ, ಪಿಗ್ಗಳಿಗೆ. ಪಿಗ್ಗಿನ ಶೆಡ್ಡು ಸ್ವಲ್ಪ ದೂರ ಐತೆ. ಸೊ ಪಿಗ್ ಬಗ್ಗೆ ಇವಾಗ ಯೋಚನೆ ಮಾಡೋದು ಬೇಡ. ಸೊ ಇವಾಗ ನಾವು ಆ ಗ್ರೇನ್ಸ್ನ ಮಾರೋಣ ಬನ್ನಿ ಫ್ರೆಂಡ್ಸ್. ಸೊ ಈ ಥರ ಹೋಗಿ ಈ ಥರ ಹಿಂದ್ಗಡೆ ಬರಬೇಕು. ಸ್ವಲ್ಪ
ದೂರನೇ ಆಗ್ಬಿಡ್ತು. ಅದಕ್ಕೆ ಹೋಗಿ ಸೊ ಕನೆಕ್ಟ್ ಆಗೈತೆ ಟ್ರಾಲಿ. ಸೊ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಆಗಿದೆ. ಆ್ಯಂಡ್ ವೇಟ್ ಫಾರ್ ಪಾರ್ಟ್ 2 ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.